ನಮಸ್ಕಾರ 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 ಎಲ್ರಿಗೂ. ಆಮಿ ಕೋಲ್ಕತ್ತಾ. ಓಹೋ ಹಿಂಟ್ ಕೊಟ್ಬಿಟ್ಟು ಆಗ್ಲೇ. ಎಲ್ಲ ವ್ಯೂವರ್ಸ್ ವೆಲ್ಕಮ್. ನಮ್ಮ IPL ಸೀರೀಸ್ ನ ನಾವು ಮುಂದುವರಿಸ್ತಾ ಇದ್ದೀವಿ. ಬೇಗ ಟಾಪಿಕ್ ಡೈವ್ ಮಾಡ್ಬಿಡೋಣ. ಸೊ ಭಾರ್ಗವ್ ಅವ್ರು ಹಿಂಟ್ ಕೊಟ್ಟಂಗೆ ಇವತ್ತು ನಾವು KKR ಟೀಮ್ ರಿವ್ಯೂನ ಮಾಡ್ತೀವಿ. ಮೋಸ್ಟ್ ಆಂಟಿಸಿಪೇಟೆಡ್ ಟೀಮ್ ಫಾರ್ ಮಿನಿ ಆಕ್ಷನ್ ಅಂಡ್ ಮೋಸ್ಟ್ ಆಂಟಿಸಿಪೇಟೆಡ್ ಬೈ ಮಾಡಿದ್ದಾರೆ. ಒನ್ ಆಫ್ ದ ಹೈಯೆಸ್ಟ್ ಬೈಸ್ ಫಾರ್ ಅ ಫಾರಿನ್ ಪ್ಲೇಯರ್ ಇನ್ IPL. ಸೊ ಅದನ್ನ ಹೇಳ್ತಾ ಭಾರ್ಗವ್, ನಿಮ್ಗೆ ಏನ್ ಅನ್ಸುತ್ತೆ? ಹೌ ವಾಸ್ KKR's ಮಿನಿ ಆಕ್ಷನ್? ಹೇಗ್ ನಡೀತು? ಜಿಸ್ಟ್ ಕೊಟ್ಬಿಡ್ತೀನಿ. ಅವರು ಈ ಮಿನಿ ಆಕ್ಷನ್ ಅಲ್ಲಿ 64,30,00,000 ಪರ್ಸ್ ಇತ್ತು. ಒನ್ ಆಫ್ ದ ಹೈಯೆಸ್ಟ್ ಪರ್ಸ್ ದೇ ಹ್ಯಾಡ್. ಬಿಕಾಸ್ ಅವ್ರ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ತುಂಬಾ ಕಮ್ಮಿ ಜನನ ರಿಟೈನ್ ಮಾಡ್ಕೊಂಡ್ರು. ಕೋರ್ ಅಂತ ಹೇಳ್ತಾರಲ್ಲ, 4-5 ಜನ ಅವ್ರಿಗೆ ಮಾತ್ರ ರಿಟೈನ್ ಮಾಡ್ಕೊಂಡು ಮಿಕ್ದವ್ರನ್ನ ರಿಲೀಸ್ ಮಾಡಿದ್ರು. ಒಂದ್ 3-4 ಜನ ರಿಟೈರ್ ಆದ್ರು. ಅಂಡ್ ಈ ಸತಿ ಅವರು 13 ಜನನ ಪಿಕ್ ಮಾಡಿದ್ದಾರೆ ಆಕ್ಷನ್ ಅಲ್ಲಿ. ಒನ್ ಆಫ್ ದ ನೋಟಬಲ್ ಪಿಕ್ಸ್. ಅದು ನಿಮ್ ಕಡೆಯಿಂದ ಬರ್ಲಿ. ಏನ್ ಅಮೌಂಟ್? ಆರ್ ಯು ಹ್ಯಾಪಿ ವಿತ್ ದ ಪಿಕ್? ಕ್ವಿಕ್ ಆಗಿ ಸ್ಕ್ವಾಡ್ ನೋಡ್ಬೋಣವಾ? ಎಸ್, ಸೂಪರ್. ಐ ಥಿಂಕ್ ಇದು ಟಾಕ್ ಆಫ್ ದ ಆಕ್ಷನ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದ್ದಿದ್ದೆ ಕ್ಯಾಮ್ರೂನ್ ಗ್ರೀನ್ ಅವ್ರದ್ದು. ಎಷ್ಟಪ್ಪ? 23.5. 2 ಕೋಟಿ ಕಮ್ಮಿ ಮಾಡ್ಬಿಟ್ರಲ್ಲ. 25.2. 25.5. ಓ, ನಮ್ದು ಮೋಸ್ಟ್ಲಿ ನಮ್ಮ ಮಾಕ್ ಆಕ್ಷನ್ ಅಲ್ಲಿ 23.5 ನಿಲ್ಸಿದ್ವಿ. ಹೌದು, 25.2 ಕೋಟಿ. 25.2 ಕೋಟಿ ಅಂದ್ರೆ ವ್ಯೂವರ್ಸ್ಗೆ ಅದು ನೀನೇ ಅದು ಏನದ್ ರೂಲ್ ಅಂತ ತಿಳಿಸ್ಬಿಡಿ. ಇವಾಗ ಏನ್ 25 ಕೋಟಿ ಅವ್ರಿಗೆ ಫುಲ್ ಹೋಗತ್ತಾ? ಏನ್ ಕತೆ ಅದು? ಏನಿಲ್ಲಪ್ಪ, 25 ಕೋಟಿ 20 ಲಕ್ಷದಲ್ಲಿ 18 ಕೋಟಿ ಅಷ್ಟೇ ಹೋಗೋದು. ಸೊ BCCI ಒಂದು ರೂಲ್ ಮಾಡಿದ್ರು. ಏನಂದ್ರೆ ಹೈಯೆಸ್ಟ್ ಇಂಡಿಯನ್ ಬಿಡ್ ಪ್ಲೇಯರ್ ಯಾರು ಇರ್ತಾರೆ ಆಕ್ಷನ್ ಅಲ್ಲಿ, ಪ್ರೀವಿಯಸ್ ಮೆಗಾ ಆಕ್ಷನ್ ಅಲ್ಲಿ, ಅಷ್ಟನ್ನ ಮಾತ್ರ ಮ್ಯಾಚ್ ಮಾಡಕ್ಕಾಗೋದು ಓವರ್ಸೀಸ್ ಪ್ಲೇಯರ್ ಇನ್ ಎನಿ ಆಫ್ ದಿ ಫಾಲೋವಿಂಗ್ ಆಕ್ಷನ್ಸ್. ಅಂದ್ರೆ ಮಿನಿ ಆಕ್ಷನ್ ಆರ್ ಮೇಜರ್ ಆಕ್ಷನ್. ಇದೇನಕ್ಕೆ ಅಂದ್ರೆ ಇದು ಇಂಡಿಯನ್ ಪ್ರೀಮಿಯರ್ ಲೀಗು. ಇಂಡಿಯನ್ ಪ್ಲೇಯರ್ಸ್ ಗಿಂತ ಜಾಸ್ತಿ ಅವರು ಅರ್ನ್ ಮಾಡಕ್ ಬಿಡಬಾರ್ದು ಅಂತ ಒಂದು ರೂಲು. ವೆರಿ ಗುಡ್ ಮೂವ್ ಬೈ BCCI. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಏನು ಅಂದ್ರೆ, ಸರ್ ಡಿಫರೆನ್ಸ್ ಇರೋದು 7 ಕೋಟಿ 20 ಲಕ್ಷ. ಅದ್ ಏನಾಗುತ್ತೆ? ಸೊ ಇದು ಪ್ಲೇಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ವೆಲ್ಫೇರ್ ಫಂಡ್ ಅಂತ ಒಂದು ಫಂಡ್ ಓಪನ್ ಮಾಡಿದ್ದಾರೆ BCCI ಅವರು. ಸೊ ಈ ಡಿಫರೆನ್ಸ್ ಅಮೌಂಟ್ ಏನ್ ಬರುತ್ತೆ, 7 ಕೋಟಿ 20 ಲಕ್ಷ, ಆ ಫಂಡ್ಗೆ, ಆ ಅಕೌಂಟ್ಗೆ ಹೋಗಿ ಬೀಳುತ್ತೆ. ಈ ಅಮೌಂಟ್ ನಾವು BCCI ಅವರು ಪ್ಲೇಯರ್ಸ್ ವೆಲ್ಫೇರ್, ಪ್ಲೇಯರ್ ಡೆವಲಪ್ಮೆಂಟ್, ಗ್ರೌಂಡ್ ಡೆವಲಪ್ಮೆಂಟ್ ಆ ಆಸ್ಪೆಕ್ಟ್ಸ್ಗೆ ಯೂಸ್ ಮಾಡ್ತಾರೆ. ಸೊ ಬೇಸಿಕ್ಲಿ ಕ್ಯಾಮ್ರೂನ್ ಗ್ರೀನ್ಗೆ 18 ಕೋಟಿ ಅಷ್ಟೇ ಸಿಗೋದು. ಅಲ್ಲ, ಇವಾಗ ನೀನು ಹೈಯೆಸ್ಟ್ ಬಿಡ್ ಇಂಡಿಯನ್ ಪ್ಲೇಯರ್ ಅಷ್ಟು ಹೋಗುತ್ತೆ ಅಂತ ಅಂದಾಗ ಅದಾ ರೂಲು ಅಥವಾ 18ಕ್ಕೆ ಎಲ್ಲಾರು ಮಿನಿ ಆಕ್ಷನ್ ಅಲ್ಲಿ ಕ್ಯಾಪ್ ಆಗ್ತಾರ ಅಂತ ಇರೋದ ರೂಲು? ಒಂದ್ಸರಿ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನನಗ್ ಜ್ಞಾಪಕ ಇರೋನ್ಗೆ ರಿಷಬ್ ಪಂತ್ಗೆ 27 ಕೋಟಿಗೆ ಹೋಗೋದು ಲಾಸ್ಟ್ ಇಯರ್ ಇಂಡಿಯನ್ ಪ್ಲೇಯರ್. ಕರೆಕ್ಟ್. ಇವಾಗ 25.2 ಅಂದ್ರೆ ಫುಲ್ ಹೋಗ್ಬೇಕು ಅವ್ರಿಗೆ. ಬಟ್ ಹೋಗ್ತಾ ಇರೋದೇ 18 ಕೋಟಿ. ಸೊ ನನಗ್ ಗೊತ್ತಿರೋ ಮಟ್ಟಿಗೆ ಐ ಥಿಂಕ್ ಮಿನಿ ಆಕ್ಷನ್ ಅಲ್ಲಿ ಯಾವ್ದೇ ಪ್ಲೇಯರ್ ಇವಾಗ ನೀವು ಪಿಕ್ ಆದ್ರೂ 18 ಕೋಟಿ ಕ್ಯಾಪ್ ಆಗ್ತಾರೆ. ಓವರ್ಸೀಸ್ ಪ್ಲೇಯರ್ಸ್ ಮಾತ್ರ. ಓವರ್ಸೀಸ್ ಮಾತ್ರ. ಎಸ್, ರೈಟ್. ಸೊ ಐ ಥಿಂಕ್ ಮ್ಯಾಕ್ಸಿಮಮ್ ಬೈಸ್ ಇವರೇ ಮಾಡಿದ್ದು ಈ ಆಕ್ಷನ್ ಅಲ್ಲಿ. ಅಂಡ್ ಮ್ಯಾಕ್ಸಿಮಮ್ ರಿಲೀಸಸ್ ಇವರೇ ಮಾಡಿದ್ರು. ಸುಮಾರು ಅನೌನ್ಸ್ಮೆಂಟ್ಗಳು ಆಯ್ತು ಇವ್ರ ಟೀಮ್ಗೆ ಬಿಫೋರ್ ದಿ ಆಕ್ಷನ್. ಇವಾಗ ಏನು ಅಂದ್ರೆ, ಬಟ್ ಆಬ್ವಿಯಸ್ ರೀಸನ್ಸ್, ಗೌತಮ್ ಗಂಭೀರ್ ಅವರು ಇಂಡಿಯನ್ ಟೀಮ್ ಕೋಚ್ ಆಗಿರೋದ್ರಿಂದ ಅವ್ರ ಟೀಮ್ಗೆ ಮೆಂಟರ್ ಆಗ್ಲಿ ಮ್ಯಾನೇಜರ್ ಆಗ್ಲಿ ಆಗಕ್ಕಾಗಲ್ಲ. ಇನ್ನೊಂದು ಮೇಜರ್ ಅವ್ರು ಏನ್ ವಾಪಸ್ ಬಂದ? ಎಸ್, ವಾಪಸ್ ಬಂದಿದ್ದೀರಾ? ಇನ್ನೊಂದು ಈ ನೆಟ್ವರ್ಕ್ ಪ್ರಾಬ್ಲಮ್ ಅದು ಏನಕ್ಕೆ ಆಗ್ತದೆ ಅರ್ಥ ಆಗ್ತಲ್ಲ. ಸರಿ, ಇನ್ನೊಂದು ಮೇಜರ್ ಚೇಂಜ್ ಅವರು ಬಿಫೋರ್ ದಿ ಆಕ್ಷನ್ ಏನ್ ಮಾಡಿದಪ್ಪ ಅಂತಂದ್ರೆ, ಹೆಡ್ ಕೋಚ್ ಅವರು ಚೇಂಜ್ ಮಾಡ್ತಾರೆ. ಯಾರನ್ನ ತೆಗೆದು ಯಾರನ್ನ ಹಾಕಿದ್ದಾರೆ ಸಚಿನ್? ಸೊ ಅವರು ಅಭಿಷೇಕ್ ನಾಯರ್ನ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಆಸ್ ಮೆಂಟರ್ ಕಮ್ ಕೋಚ್. ಯಾರನ್ನ ತೆಗೆದ್ರು ಅಂದ್ರೆ ಚಂದ್ರಕಾಂತ್ ಪಂಡಿತ್ ಅಂತ ಒಬ್ರಿದ್ರು. ಹಿ ಇಸ್ ಅ ವೆರಿ ಗುಡ್
ಈಸ್ ಅ ವೆರಿ ಆಕ್ಚುಲಿ ಅವ್ರ ಸ್ಟಾಟ್ಸ್ ನೋಡಿದ್ರೆ ಈಸ್ ಅ ವೆರಿ ಗುಡ್ ಕೋಚ್ ಇನ್ ಡೊಮೆಸ್ಟಿಕ್ ಸರ್ಕಿಟ್. ತುಂಬಾ ಹೆಸರಿದೆ. ಅವರು KKR 2023 ನಲ್ಲಿ ಕಪ್ ಗೆದ್ದಾಗ್ಲೂ ಹಿ ವಾಸ್ ಪಾರ್ಟ್ ಆಫ್ ದ ಕೋಚಿಂಗ್ ಸ್ಟಾಫ್. ಗಂಭೀರ್ ಮೆಂಟರ್ ಆಗಿದ್ರು. ಗಂಭೀರ್ ಕೋಚ್ ಆಗಿರ್ಲಿಲ್ಲ, ಗೌತಮ್ ಗಂಭೀರ್ ಮೆಂಟರ್ ಆಗಿದ್ರು. ಕೋಚ್ ಇದ್ದಿದ್ದು ಚಂದ್ರಕಾಂತ್ ಪಂಡಿತೇನೆ. ರೈಟ್. ಎಲ್ಲೋ ಒಂದು ಇಂಡಿಯನ್ ಟೀಮ್ ಇಂದ ಇವಾಗ ಅಭಿಷೇಕ್ ನಾಯರ್ ಮತ್ತೆ ರ್ಯಾಂಕ್ಟನ್ ಡೆಸ್ಕಾಟೆನ ಕೋಚಿಂಗ್ ಸ್ಟಾಫ್ ಇಂದ ತೆಗೆದಿದ್ದು KKR ಅವ್ರಿಗೆ ಹೆಲ್ಪ್ ಆಯ್ತು. ಬಟ್ ಪಾಪ ಚಂದ್ರಕಾಂತ್ ಪಂಡಿತ್ ಅವ್ರಿಗೆ ಹೆಲ್ಪ್ ಆಗ್ಲಿಲ್ಲ. ಸೊ ಈ ತರ ಒಂದು ಚೇಂಜಸ್ ಅಂದ್ರೆ ನಮ್ದು ಒಂಥರ KKR ಲೆಜೆಂಡ್ ಆಂಡ್ರೆ ರಸೆಲ್ ಅವರು ನಾನು ಇನ್ಮೇಲೆ IPL ಆಡಲ್ಲ ಅಂತ ರಿಟೈರ್ಮೆಂಟ್ ತಗೊಂಡು ಆಕ್ಷನ್ ಇಂದ ಹೆಸರು ವಿಡ್ರಾ ಮಾಡ್ಕೊಂಡು KKR ಗೆ ಒನ್ ಆಫ್ ದಿ ಇದು ಯಾವ್ದೋ ಕೋಚಿಂಗ್ ಪ್ಯಾನಲ್ ಅಲ್ಲೋ ಅಥವಾ ಸಪೋರ್ಟ್ ಪ್ಯಾನಲ್ ಅಲ್ಲೋ ಇರ್ತಾರೆ ಅಂತ ನ್ಯೂಸ್ ಬಂದಿತ್ತು. ಸೊ ಇದು ಒಂದು ಪವರ್ ಅವ್ರದ್ದು ರೋಲ್ ಏನ್ ಡಿಫೈನ್ ಮಾಡಿದ್ದಾರೆ ಅಂದ್ರೆ ಪವರ್ ಹಿಟ್ಟಿಂಗ್ ಸ್ಪೆಷಲಿಸ್ಟ್ ಅಂತ ಡಿಫೈನ್ ಮಾಡಿದ್ದಾರೆ. ಪವರ್ ಹಿಟ್ಟಿಂಗ್ ಯಾರಾದ್ರೂ ಕಲಿಬೇಕು ಅಂದ್ರೆ KKR ಅಲ್ಲಿ ಆಂಡ್ರೆ ರಸೆಲ್ ಹತ್ರ ಟ್ರೈನ್ ಮಾಡಬೇಕು ಅಂತ KKR ಆ ಪೊಸಿಷನ್ ಅವರು ಕೊಟ್ಟಿದ್ದಾರೆ. ರೈಟ್, ಕರೆಕ್ಟ್. ಪವರ್ ಹಿಟ್ಟಿಂಗ್ ಸ್ಪೆಷಲಿಸ್ಟ್. ನಾನು ಪವರ್ ಹಿಟ್ಟಿಂಗ್ ಸ್ಪೆಷಲಿಸ್ಟ್ ಅಂತ ನೋಡ್ಬಿಟ್ಟು ನಾನು ಇಲ್ಲಿ ಟೀಮ್ ನೋಡ್ತಾ ಇದ್ದೆ, ಯಾರಪ್ಪ ಇದ್ದಾರೆ ಅಂತ ಪವರ್ ಹಿಟ್ಟಿಂಗ್ ಸ್ಪೆಷಲಿಸ್ಟ್ ಗಳು ಇದರಲ್ಲಿ ಅಂತ ನೋಡ್ಬೇಕಾಗಿದೆ. ಸೊ ಇವಾಗ ನಾವು ಈ ಸ್ಕ್ವಾಡ್ ಇಲ್ಲಿ ನೋಡ್ತಾ ಇದ್ರೆ ಈ ಲೈಟ್ ಬ್ಲೂ ಅಲ್ಲಿ ಹೈಲೈಟ್ ಆಗಿರೋದೆಲ್ಲ ಈ ವರ್ಷದ ಪಿಕ್ಗಳು. ಇನ್ನ ಮಿಕ್ಕಿದ ವೈಟ್ ಅಲ್ಲಿ ಇರೋದೆಲ್ಲ ಲಾಸ್ಟ್ ಇಯರ್ದು ಉಳಿಸ್ಕೊಂಡಿರುವಂತ ಟೀಮ್. ಹೇಗನ್ಸ್ತು ಓವರ್ ಆಲ್ ಆಕ್ಷನ್ ಅಂತಂದ್ರೆ, ನಾನು ಇಫ್ ಐ ಹ್ಯಾಡ್ ಟು ರೇಟ್ ದೇರ್ ಆಕ್ಷನ್ ಫ್ರಮ್ 1 to 10 ಪ್ರಾಬಬ್ಲಿ ಐ ರೇಟ್ 6.5. ಓಕೆ, 6.5 ಔಟ್ ಆಫ್ 10. ಒನ್ ಆಫ್ ದ ಹೈಯೆಸ್ಟ್ ಪರ್ಸ್ ಇದ್ದಿದ್ದು ಈ ಟೀಮ್ಗೆ. 13 ಜನಕ್ಕೆ ಪಿಕ್ ಮಾಡಿದ್ದಾರೆ. ಯಾರ್ಯಾರು ಅಂತ ಸುಮ್ಮನೆ ವ್ಯೂವರ್ಸ್ಗೆ ಅಂತ ಓದ್ಬಿಡ್ತೀನಿ. ರಾಹುಲ್ ತ್ರಿಪಾಠಿ, ಫಿನ್ ಆಲನ್ ವಿಕೆಟ್ ಕೀಪರ್ ಓವರ್ಸೀಸ್, ಟಿಮ್ ಸೈಫರ್ಟ್ ವಿಕೆಟ್ ಕೀಪರ್ ಓವರ್ಸೀಸ್, ತೇಜಸ್ವಿ ಸಿಂಗ್ ವಿಕೆಟ್ ಕೀಪರ್ ಓವರ್ಸೀಸ್ ಅಲ್ಲ, ಸಾರಿ ಮಿಸ್ಟೇಕ್ ಆಗಿದೆ, ಓವರ್ಸೀಸ್ ಅಲ್ಲ, ಇಂಡಿಯನ್ ಲೋಕಲ್. ಕ್ಯಾಮರೂನ್ ಗ್ರೀನ್ ಓವರ್ಸೀಸ್, ರಾಚಿನ್ ರವೀಂದ್ರ ಓವರ್ಸೀಸ್, ಸಾರ್ಥಕ್ ರಂಜನ್ ಓವರ್ಸೀಸ್. ಇವ್ರು 3 ಜನನು ಆಲ್ರೌಂಡರ್ಸ್. ಸಾರ್ಥಕ್ ರಂಜನ್ ಇಲ್ಲಿ ಡೆಲ್ಲಿ ಪ್ಲೇಯರ್. ಸಾರ್ಥಕ್ ರಂಜನ್ ಲೋಕಲ್ ಪ್ಲೇಯರ್, ಆಲ್ರೌಂಡರ್ಸ್ ಲಿಸ್ಟ್ ಅಲ್ಲಿ ಇದ್ದಾರೆ. ಬೌಲರ್ಸ್ ಅಲ್ಲಿ ಮತೀಶಾ ಪತಿರಾಣ ಓವರ್ಸೀಸ್, ಮುಸ್ತಫಿಜುರ್ ರೆಹಮಾನ್ ಓವರ್ಸೀಸ್, ಆಕಾಶ್ ದೀಪ್, ಕಾರ್ತಿಕ್ ತ್ಯಾಗಿ, ಪ್ರಶಾಂತ್ ಸೋಲಾಂಕಿ. ಇವರು ಜನ ಲೋಕಲ್ ಪ್ಲೇಯರ್ಸ್ ಬೌಲರ್ಸ್ ಕ್ಯಾಟಗರಿಯಲ್ಲಿ ಪಿಕ್ ಮಾಡಿದ್ದಾರೆ. ಸೊ ಓವರ್ ಆಲ್ ತಗೊಂಡ್ರೆ 13 ಜನಕ್ಕೆ ಪಿಕ್ ಮಾಡಿದ್ದಾರೆ. ನಂದು ಫಸ್ಟ್ ಕ್ವಶನ್ ಏನಂದ್ರೆ, ಇಬ್ರು ಓವರ್ಸೀಸ್ ವಿಕೆಟ್ ಕೀಪರ್ ಪ್ಲಸ್ ಲೋಕಲ್ ವಿಕೆಟ್ ಕೀಪರ್, 3 ಜನ ವಿಕೆಟ್ ಕೀಪರ್ಸ್ ಅವಶ್ಯಕತೆ ಇದೆಯಾ? ಇವಾಗ ಇವ್ರಿಗೆ ಏನ್ ಗೊತ್ತಾ, ಈ ತಗೊಂಡಿದಾರಲ್ಲ ಈ ಟೀಮ್ ನ, ನಾವು ನನಗ್ ಮೇಜರ್ ಅನ್ಸ್ತಾರೆ. ನನ್ ಟು ಬಿ ಆನೆಸ್ಟ್, ಈಗ ನಾನು ಸ್ಟಾರ್ಟಿಂಗ್ 11 ಮಾಡೋದೇ ಇದೊಂದು ತಲೆನೋವಾಗೋಗಿದೆ. ಇವಾಗ ಬೇರೆ ಟೀಮ್ ಅಲ್ಲಿ ನಿನ್ಗೆ ಓಕೆ ಇವ್ರು ಓಪನ್ ಮಾಡ್ತಾರೆ, ಇವ್ರು ಇದಾಗ್ತಾರೆ, ನಾವು ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಕಂಟಿನ್ಯೂ ಮಾಡ್ತಾರ ಇಲ್ವಾ ಅದು ಗೊತ್ತಿಲ್ಲ. ಅವ್ರದ್ದು ಒಂಥರ ಇತ್ತೀಚಿನ ಪರ್ಫಾರ್ಮೆನ್ಸು ಅಥವಾ ಸ್ಕೋರ್ಸು ಅವ್ರು ಆಡ್ತಾ ಇರೋದು ಅದ್ರ ಬಗ್ಗೆನೂ ಏನ್ ಸುದ್ದಿ ಇಲ್ಲ. ಈ 3 ಜನ ಬೇಕಾಗಿತ್ತ ವಿಕೆಟ್ ಕೀಪರ್ಸ್. ಈ ಬ್ಯಾಕಪ್ ಇಟ್ಕೊಳ್ಳೋದು ಏನ್ ತೊಂದರೆ ಇಲ್ಲ. ನನ್ಗೆ ಎಲ್ಲೋ ಅವರು ಐ ಮೀನ್ ಈ ಆಕ್ಷನ್ ಅಲ್ಲಿ ಅವ್ರು ಸ್ಟಾರ್ಟಿಂಗ್ 11 ತಲೆಯಲ್ಲಿ ಇಟ್ಕೊಂಡು, ಇವಾಗ ನನಗ್ ಗೊತ್ತಿರೋಂಗೆ ನಾವು RCB ಇದೆಲ್ಲ ನೋಡ್ತಾ ಇದ್ರೆ ನಾವು ಫಸ್ಟ್ 11 ಪಿಕ್ ಮಾಡ್ಬೋಣ. ಅವರು ನಮ್ದು 11 ಸೆಟ್ ಆದ್ಮೇಲೆ ಬೇರೆ ಅವ್ರನ್ನ ನೋಡ್ತೀವಿ ಅಂತ ಅನ್ಕೋತಾರೆ. ಅಂಡ್ ಕನ್ಸಿಡರಿಂಗ್ ಅವರು ಅಷ್ಟು ದೊಡ್ಡ ಪರ್ಸ್ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಆಪ್ಷನ್ ಇತ್ತು. ಅಲ್ಲಿ ಇದ್ಕೊಂಡೇನೆ ನನ್ಗೆ ಈ ಪಿಕ್ ಮಾಡಿರೋ 11 ನನಗೆ ಅಷ್ಟು ಅರ್ಥ ಆಗ್ತಾ ಇಲ್ಲ. ಇವಾಗ ಏನು ಅಂದ್ರೆ ಅವ್ರು 25 ಕೋಟಿ ಕೊಟ್ಟಿದ್ದಾರೆ ಅಂತಂದ್ರೆ ಕ್ಯಾಮ್ರೂನ್ ಗ್ರೀನ್ ಆಡ್ಲೇಬೇಕಾ? ಖಂಡಿತ. ಅವ್ರದ್ದು ಬೌಲಿಂಗ್ ನಾವು ನೋಡ್ತಾ ಇದ್ರೆ ಅಂತ ಇದ್ರಲ್ಲಿ ಇವಾಗ ಮತೀರಶಾ ಪತಿರಾನ ಅವ್ರಿಗೆ ಡೆತ್ ಬೌಲಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು ಲಾಸ್ಟ್ ಇಯರ್ನು. ಹರ್ಷಿತ್ ರಾಣಾ ಮತ್ತೆ ವೈಭವ್ ಅವರ ಅಂತ ಡೆಲಿವರ್ ಮಾಡಕ್ ಆಗ್ತಾ ಇರಲ್ಲ ಅಂತ ಅವ್ರನ್ನ ಕರ್ಸ್ಕೊಂಡಿದ್ದಾರೆ. ಅವ್ರನ್ನ ಆಡಿಸ್ಲೇಬೇಕಾ? ಹೌದು. ಇವಾಗ ನೀವು ಇಬ್ರಲ್ಲಿ ಒಬ್ರು ವಿಕೆಟ್ ಕೀಪರ್ನ ಫಾರಿನ್ ಪ್ಲೇಯರ್ ಆಡಿಸ್ಲೇಬೇಕಾ? ಖಂಡಿತ. ಈ ಇನ್ನೊಂದು ಏನ್ ಇದು ಇದ್ರಲ್ಲಿ ಟ್ರಿಕ್ಕಿ ಇರೋದು ಅಂದ್ರೆ, ಇವಾಗ ತಗೊಂಡಿರೋದು ಅವ್ರು 2 ನ್ಯೂಜಿಲೆಂಡ್ ಓಪನಿಂಗ್ ಬ್ಯಾಟರ್ಸ್, ಫಿನ್ ಆಲನ್ ಮತ್ತೆ ಟಿಮ್ ಸೈಫರ್ಟ್ ಆಯ್ತಾ ವಿಕೆಟ್ ಕೀಪರ್ ಆಗಿ. ಅವ್ರದ್ದು ಅವ್ರದ್ದು T20 ರೆಕಾರ್ಡ್ ಚೆನ್ನಾಗಿದೆ, ಆಚೆ ಎಲ್ಲ ಸಖತ್ತಾಗಿ ಆಡಿದ್ದಾರೆ. ಬಟ್ ಇಂಡಿಯಾಲಿ ಅವ್ರದ್ದು ಅಂತ ಪರ್ಫಾರ್ಮೆನ್ಸ್ ಗಳು ನೋಡಿಲ್ಲ ನಾವು. ಅಂದ್ರೆ ಸಬ್ ಕಾಂಟಿನೆಂಟ್ ವಿಕೆಟ್ಸ್ ಅಲ್ಲಿ ಅವರೆಲ್ಲ ಪೇಸಿ ಬೌನ್ಸಿ ವಿಕೆಟ್ಸ್ ಅಲ್ಲಿ ಚೆನ್ನಾಗೆ ಆಡುವಂತ ಪ್ಲೇಯರ್ಗಳು ಸಬ್ ಕಾಂಟಿನೆಂಟಲ್ ಅಂತ ಪರ್ಫಾರ್ಮ್ ಮಾಡಿರೋದು ನೋಡಿಲ್ಲ. ಸೊ ಇದನ್ನ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡ್ತಾರೆ 4 ಫಾರಿನ್ ಪ್ಲೇಯರ್ಸು, ಯಾರನ್ನ ಆಡಿಸ್ತಾರೆ, ಇವ್ರು ಇಂಡಿಯನ್ ಬ್ಯಾಟರ್ಸ್ ಯಾರಿದ್ದಾರೆ, ಯಾರಿಗೆ ಚಾನ್ಸ್ ಕೊಡ್ತಾರೆ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ ನನಗೆ. ಸೊ ಇಬ್ರಂತೂ ಫಿಕ್ಸ್ ನನ್ನ ಪ್ರಕಾರ. ಒಂದು ಸುನಿಲ್ ನರೈನ್, ಒಂದು ಕ್ಯಾಮರೂನ್ ಗ್ರೀನ್. ಇನ್ನು ಮಿಕ್ಕಿದ ಫಾರಿನ್ ಪ್ಲೇಯರ್ಸ್ ಅಲ್ಲಿ ಅವರು
ಒಂದು ಬೌಲರ್ನ ಚೂಸ್ ಮಾಡಬೇಕು, ಒಂದು ವಿಕೆಟ್ ಕೀಪರ್ನ ಚೂಸ್ ಮಾಡಬೇಕಾಗುತ್ತೆ. ಹ್ಮ್ ವಿಕೆಟ್ ಕೀಪರ್ ಇಲ್ಲ ಅಂದ್ರೆ ಆಸ್ ಅ ಬ್ಯಾಟರ್ನೇ ಚೂಸ್ ಮಾಡಬೇಕಾಗುತ್ತೆ. ಅಲ್ಲ ಇವಾಗ ಇದ್ರ ನಿಂಗೆ ಜೊತೆಗೆ death bowling ಅದು ನೀನು ಒಂದೇ ಒಂದು ಬೈ ಅಲ್ಲಪ್ಪ. ಇವಾಗ ನಾನು ಅದೇ ಹೇಳ್ತಾ ಇದ್ದೆ, ಕ್ಯಾಮ್ರೂನ್ ಗ್ರೀನ್ ಒಂದು 25 ಕೋಟಿಗೆ ತಗೊಂಡ ಆದ್ಮೇಲೆ ಪತಿರಾನಾನು ಅವ್ರು 18 ಕೋಟಿಗೆ ತಗೋತಾರೆ. ಎಕ್ಸಾಕ್ಟ್ಲಿ, ಹೌದು, ಅಲ್ಲಿಗೆ ಬರ್ತಾ ಇದ್ದೆ ನಾನು. ಪತಿರಾನಾನು 18 ಕೋಟಿಗೆ ತಗೋತಾರೆ. ಅದ್ರ ಜೊತೆಗೆ ವೆಂಕಟೇಶ್ ಅಯ್ಯರ್ಗೂ ಕೂಡ ಪುನಃ ಬಿಡ್ ಮಾಡ್ತಾರೆ. RCB ಜೊತೆ ಪುನಃ ಆಕ್ಷನ್ ಫೈಟಿಗೆ ಹೋಗ್ತಾರೆ. ಪರ್ಸ್ ಇದ್ದಿದ್ ಕಾರಣಕ್ಕೆ ಅವ್ರೆಲ್ಲದಕ್ಕೂ ಎಂಟರ್ ಆಗ್ತಾರೆ ಸರಿ, ಬಟ್ ಟೀಮ್ ಬ್ಯಾಲೆನ್ಸ್ ಕಾಂಬಿನೇಷನ್ ಕೂಡ ನೋಡ್ಬೇಕಾಗುತ್ತೆ ಅಲ್ವಾ. ಅದೇ KKR ಹ್ಮ್. ಈಗ KKR ನಿಮ್ಗೆ ಒಂದು ಬ್ಯಾಲೆನ್ಸ್ಡ್ ಸ್ಕ್ವಾಡ್ ಮಾಡಕ್ಕಾಗುತ್ತಾ, ಅಥವಾ ಅವರು ನೆಕ್ಸ್ಟ್ ಮಿನಿ ಆಕ್ಷನ್ ಬರುತ್ತೆ 2027 ಅಲ್ಲಿ ಮೆಗಾ ಆಕ್ಷನ್ ನಡೆಯುತ್ತೆ. ಸೊ ಆ 2 ವರ್ಷಕ್ಕೆ ಹೆಂಗಾರು ತಳ್ಳೋಣ ಅಂತ ಏನಾದ್ರು ಪ್ಲಾನ್ ಹಾಕಿದ್ರಾ? ಐ ಥಿಂಕ್ ಅಷ್ಟು ದೊಡ್ಡ ಪರ್ಸ್ ಇಟ್ಕೊಂಡು ತಳ್ಳೋಣ ಅನ್ನೋ ಪ್ಲಾನ್ ಅಲ್ಲಂತೂ ಇರಲ್ಲ. ಯಾಕಂದ್ರೆ ಏನೋ ಪ್ಲೇಯರ್ ಅವೈಲಬಿಲಿಟಿ ಲಿಸ್ಟೇ ಕಡಿಮೆ ಇತ್ತು, ನಾವ್ ಇರೋದ್ರಲ್ಲಿ ಬೆಸ್ಟ್ ಮಾಡಿದೀವಿ ಅನ್ನಕ್ಕೆ ಸುಮಾರು ಜನ ಅವೈಲೇಬಲ್ ಇದ್ರು. ಯಾಕಂದ್ರೆ ಒಂಥರ ಚೆನ್ನೈ ಅವರು ಕ್ಲೀನ್ ಸ್ವೀಪ್ ಮಾಡ್ಕೊಂಡಿದ್ರು ಅವ್ರ ಟೀಮ್ ನ, ಆಮೇಲೆ ಕೋಲ್ಕತಾ ಅವರು ಅವ್ರ ಟೀಮ್ ನ ಕ್ಲೀನ್ ಸ್ವೀಪ್ ಮಾಡ್ಕೊಂಡಿದ್ರು. ಸೊ ಪ್ಲೇಯರ್ಸ್ ಅಂತೂ ಇದ್ರು. ಇದ್ದಿದ್ ಪ್ಲೇಯರ್ಸ್ ಅಲ್ಲಿ ಇದೇ ಬೆಸ್ಟ್ ಅವ್ರು ತಗೊಳಕ್ಕಾಗಿದ್ದ? ಪ್ರಾಬಬ್ಲಿ ಇಲ್ಲ ಅಂತ ನಾನು ಹೇಳ್ತೀನಿ. ಅಬ್ಸಲ್ಯೂಟ್ಲಿ. ಸೊ ಇದರಲ್ಲಿ ಇನ್ನೊಂದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇದೆ. ಇವಾಗ ನೀವು ಯಾರಂತ ಇಂಪ್ಯಾಕ್ಟ್ ಪ್ಲೇಯರ್ಗೆ ಆಡಿಸ್ತೀರಾ? ನಿಮ್ಗೆ ರಜಲ್ ಇದ್ರು, ಇವಾಗ ಅವ್ರಿಗೆ ಮೇಜರ್ ಪ್ರಾಬ್ಲಮ್ ಎಲ್ಲಾಗಿದ್ದು ಅಂದ್ರೆ ರಜಲ್ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದು ಫ್ರಮ್ IPL. ಸೊ ರಜಲ್ ರೀಪ್ಲೇಸ್ಮೆಂಟ್ ಕ್ಯಾಮ್ರೂನ್ ಗ್ರೀನಾ? ಇವಾಗ ನೋಡಿದ್ರೆ ನೀನು ರಸಲ್ ಅವರು ಅವ್ರಿಗೆ ಬೌಲಿಂಗ್ ಹಾಕೊಡ್ತಾ ಇದ್ರು. ಕ್ಯಾಮ್ರೂನ್ ಗ್ರೀನ್ ಅವರು ಬ್ಯಾಟರ್ಸ್ ಲಿಸ್ಟ್ ಅಲ್ಲಿ ಬಂದ್ರು ಅವ್ರು ಹೇಳಿದ್ದಾರೆ ನಾನು ಐ ಆಮ್ ಆಲ್ ಫಿಟ್ ಟು ಬೌಲಿಂಗ್ ಮಾಡ್ತೀನಿ ಅಂತ. ಬಟ್ ರಸಲ್ ಅಷ್ಟು ಎಫೆಕ್ಟಿವ್ ಆಗಿರ್ತಾರ ಅವರು? ನಾವು ನೋಡಿದೀವಿ ಅಂತ ಏನು ಬೌಲಿಂಗ್ ಅಲ್ಲಿ ಎಫೆಕ್ಟಿವ್ನೆಸ್ ಅವ್ರು RCB ಆಡಿದಾಗ್ಲೂ ತೋರಿಸ್ಲಿಲ್ಲ. ಸೊ ರಸಲ್ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಖಂಡಿತ ಇಲ್ಲ. ಅಂಡ್ ನಾನು ಮೋರ್ ದನ್ ಎನಿಥಿಂಗ್ ಅವರು ಹೌದು ಅವ್ರು ಇದ್ದಿದ್ದು ಆಲ್ರೌಂಡರ್ ಲಿಸ್ಟ್ ಅಲ್ಲಿ ಅವರೇ ಬೆಸ್ಟ್ ಇದ್ದಿದ್ದು, ಅವರು ದುಡ್ಡಷ್ಟು ಹೋಗಿದ್ದಾರೆ. ಬಟ್ ನನಗೇನೋ ಆಸ್ ಎ ಪ್ಲೇಯರ್ ನಾನು ಇಫ್ ಐ ಹ್ಯಾವ್ ಟು ಸಿ ಕ್ಯಾಮ್ರೂನ್ ಗ್ರೀನ್ಗೆ ಅಷ್ಟೊಂದು ವರ್ತಿಲ್ಲ ಅನ್ಸುತ್ತೆ. ಅಗ್ರೀಡ್, ಡೆಫಿನೆಟ್ಲಿ. ಜೊತೆಗೆ ಇನ್ನೊಂದು ಸ್ಮಾಲ್ ಇನ್ಸಿಡೆಂಟ್ ಕೊಡ್ತೀನಿ. ಅವ್ರು RCB ಆಡ್ಬೇಕಾದ್ರೆ ಮಯಾಂಕ್ ಯಾದವ್ ಅವರು 145+ ಅಲ್ಲಿ ಬೌಲಿಂಗ್ ಮಾಡ್ತಾ ಇದ್ರು. ಆ ಪೇಸ್ಗೆ ತಡ್ಕಾಡ್ತಾ ಇದ್ರು ಅವರು. ಒಂದ್ ಪಾಯಿಂಟ್. ಒಂದ್ ಪಾಯಿಂಟ್ ಏನು ಅಂದ್ರೆ IPL ಹಿಸ್ಟ್ರಿ ತೆಗೆದು ನೋಡಿ, ಯಾರಿಗೆ ಜಾಸ್ತಿ ಅಮೌಂಟ್ ಕೊಟ್ಟಿದ್ದಾರೆ ಅವರು ಡೆಲಿವರ್ ಮಾಡಕ್ ಆಗಿಲ್ಲ. ಆ ಪರ್ಸ್ ಪ್ರೆಷರ್ ಇರುತ್ತೆ, ಡೆಲಿವರ್ ಮಾಡಕ್ ಆಗಿಲ್ಲ. ಇನ್ಕ್ಲೂಡಿಂಗ್ ರಿಷಬ್ ಪಂತ್ ಲಾಸ್ಟ್ ಇಯರ್, ಇನ್ಕ್ಲೂಡಿಂಗ್ ರಿಷಬ್ ಪಂತ್, ಇನ್ಕ್ಲೂಡಿಂಗ್ ಎಂತೆಂತ ಬಿಗ್ ನೇಮ್ಸ್. ಯುವರಾಜ್ ಸಿಂಗ್ ಡೆಲಿವರ್ ಮಾಡಕ್ ಆಗಿಲ್ಲ. ಐ ಥಿಂಕ್ ನೀವು ಲಾಸ್ಟ್ RCB ವಿಡಿಯೋಲು ಕೂಡ ಮಾತಾಡಿದ್ರಿ ಅನ್ಸುತ್ತೆ. ದಿನೇಶ್ ಕಾರ್ತಿಕ್ ಡೆಲಿವರ್ ಮಾಡಕ್ ಆಗಿಲ್ಲ, ಯುವರಾಜ್ ಸಿಂಗ್ ಡೆಲಿವರ್ ಮಾಡಕ್ ಆಗಿಲ್ಲ. ಸೊ ಪ್ರಾಬಬ್ಲಿ ಅವ್ರ ಪ್ರೈಸ್ ಜಸ್ಟಿಫೈಡ್ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಆರ್ ಡೆಲಿವರ್ ಮಾಡ್ಲಿಲ್ಲ ಅಂದ್ರೆ ದೇ ವಿಲ್ ರಿಲೀಸ್ ಹಿಮ್ ಅಂಡ್ ಬೈ ಸಮ್ ಅದರ್ ಪ್ಲೇಯರ್ ಇನ್ ದ ನೆಕ್ಸ್ಟ್ ಮಿನಿ ಆಕ್ಷನ್ ಅಷ್ಟೇ. ನನ್ಗೆ ಇನ್ನೊಂದು ಫನ್ನಿ ಅನ್ಸಿದ್ ಏನ್ ಗೊತ್ತಾ, ಇವಾಗ ನೀನು 13 ಹೆಸರು ತಗೊಂಡಿಲ್ಲಪ್ಪ, 13 ಹೆಸರು ಇವ್ರು ತಗೊಂಡಿದ್ದಾರೆ ಅಂತ. ನಂಗೆ ಈ 13 ಎಷ್ಟು ಜನ ಸ್ಟಾರ್ಟಿಂಗ್ 11 ಅಲ್ಲಿ ಇರ್ತಾರೆ ಅನ್ನೋದೇ ನನಗೆ ಗ್ಯಾರಂಟಿ ಇಲ್ಲ ಅಂತ ಅನ್ಸ್ತಾ ಇದೆ. 1, 2, 3 ಅಂತೂ ಗ್ಯಾರಂಟಿ ಇದ್ದಾರೆ. ಯಾರ್ಯಾರು? ಒಂದು ವಿಕೆಟ್ ಕೀಪರ್, ಒಂದು ಡೆತ್ ಬೌಲರ್, ಒಂದು ಕ್ಯಾಮ್ರೂನ್ ಗ್ರೀನ್ ಅಷ್ಟೇ. ಸೊ 13 ಜನದಲ್ಲಿ ನಾನು 3 ಜನ ನಾನು ಸ್ಟಾರ್ಟಿಂಗ್ 11 ಅಲ್ಲಿ ಆಡ್ಸೋಂತವ್ರು, ಅದು ಬಿಗ್ಗೆಸ್ಟ್ ಪರ್ಸ್ ಇಟ್ಕೊಂಡಿರೋರ್ನ ತಗೋತಾ ಇದ್ದೀನಿ ಅಂತಂದ್ರೆ, ನಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕೋರ್ ಅಲ್ಲಿ ಸಿಕ್ಕಾಪಟ್ಟೆ ನನಗೆ ಕಾನ್ಫಿಡೆನ್ಸ್ ಇದೆ. ಇವಾಗ ನನ್ಗೆ ಯಾಕೆಂದ್ರೆ ಅಜಿಂಕ್ಯ ರಹಾನೆ ಪ್ರಾಬಬ್ಲಿ ಪಾಸ್ಟ್ ಇಸ್ ಪ್ರೈಮ್, ಮನೀಶ್ ಯಾದವ್ ಪಾಸ್ಟ್ ಇಸ್ ಪ್ರೈಮ್, ಮನೀಶ್ ಪಾಂಡೆ ಪಾಸ್ಟ್ ಇಸ್ ಪ್ರೈಮ್. ಅಗ್ರೀಡ್. ಸುನಿಲ್ ನರೇನ್ ಟು ಅನ್ ಎಕ್ಸ್ಟೆಂಟ್ ಹ್ಯಾಸ್ ಪಾಸ್ಟ್ ಇಸ್ ಪ್ರೈಮ್. ಲೆಟ್ ಅಸ್ ಆಲ್ ಅಗ್ರಿ ಟು ಇಟ್. ಎಸ್, ಅಂದ್ರೆ ಅವರು ಮಿಡಲ್ ಓವರ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಡ್ತಾರೆ. ಅವ್ರ ವಿಕೆಟ್ ಟೇಕಿಂಗ್ ಅಬಿಲಿಟಿ ಏನ್ ಮೊದ್ಲಿತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಪಾಸ್ಟ್ ಇಸ್ ಪ್ರೈಮ್ ಅಂದ್ರೆ ಆ ವಿಕೆಟ್ ಟೇಕಿಂಗ್ ಅಬಿಲಿಟೀಸ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅರ್ಥ. ಪುನಃ ಸ್ಟ್ರಕ್ ಆಗಿದ್ದೀರಾ ಅನ್ಸುತ್ತೆ ಭಾರ್ಗವ್. ನೆಟ್ವರ್ಕ್ ಒಂದ್ ಸ್ವಲ್ಪ ತುಂಬಾನೇ ಕಾಟ ಕೊಡ್ತಾ ಇದೆ. ಚಳಿಗೆ ಅದಕ್ಕೂ ಮೋಸ್ಟ್ಲಿ ಸ್ವಲ್ಪ ಫ್ರೀಸ್ ಆಗ್ತಾ ಇದೆ. ಬೆಚ್ಚಿಗಾಗೋಣ ಅಂತ ಫ್ರೀಸ್ ಆಗ್ತಾ ಇದೆ. ಸೊ ಓಕೆ, ಆಲ್ ಸೆಟ್ ಅಂಡ್ ಡನ್. ಭಾರ್ಗವ್, ಬೇಗ ಇವಾಗ ನಮ್ಮ ರಿವ್ಯೂ ಮುಗಿಸಿ ನಿಮ್ದು ಪ್ಲೇಯಿಂಗ್ 11+1 ಹೇಳ್ರಪ್ಪ. ಇಂಪ್ಯಾಕ್ಟ್ ಪ್ಲೇಯರ್ ಹೇಳಿ. ನನಗೆ ಸತ್ಯೋಗ್ಲಿ
ಗೊತ್ತಾಗ್ತಲ್ಲ ಅದ್ರಲ್ಲಿ. ಯಾಕಂದ್ರೆ ಆಯ್ತು ಇವಾಗ ಗ್ಯಾರಂಟಿಡ್ ಆಡಿಸ್ತಾರೆ ಅನ್ನೋದು ಯಾರಪ್ಪ, ಇವಾಗ ಅಜಿಂಕ್ಯ ರಹಾನೆ ಆಡ್ಬೇಕು, ಓಕೆ, ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಆಯ್ತಾ. ಇದರಲ್ಲಿ ಇವಾಗ ನಾವು ಬಿಟ್ವೀನ್ ಫಿನಾಲೆನ್ ಆರ್ ಟಿಮ್ ಸೈಫರ್ಟ್, ಐ ವಿಲ್ ಗೋ ವಿತ್ ಟಿಮ್ ಸೈಫರ್ಟ್. ಅವ್ರು ಕನ್ಸಿಡರಿಂಗ್ ಇಸ್ ಕರೆಂಟ್ ಫಾರ್ಮ್, ಟಿಮ್ ಸೈಫರ್ಟ್ ವಿಲ್ ಓಪನ್ ವಿತ್ ಸುನಿಲ್ ನರೈನ್ ಅಂತ ಅನ್ಕೋಣ. 2 ಪೊಸಿಷನ್ ಆಯ್ತು ಆಯ್ತಾ. ನಿಮ್ಗೆ ಅಂಗ್ರಿಷ್ ರಘುವಂಶಿ ನಂಬರ್ 3 ಆಡ್ತಾರೆ. ಅಂಗ್ರಿಷ್ ರಘುವಂಶಿ ಅವ್ರದ್ದು ಪರ್ಫಾರ್ಮೆನ್ಸ್ ಅಥವಾ ಅವ್ರದ್ದು ಆಫ್ ಲೈಟ್ ಅಂದ್ರೆ ಹಿ ವಿಲ್ ಬಿ ಮೈ ಸ್ಟಾರ್ಟಿಂಗ್ ನಂಬರ್ 3 ಆರ್ ಪ್ರಾಬಬ್ಲಿ ಅಜಿಂಕ್ಯ ರಹಾನೆ ವಿಲ್ ಬಿ 3rd, ಅದು ಅಂಗ್ರಿಷ್ ರಘುವಂಶಿ 4. ಇವಾಗ ಅಂಗ್ರಿಷ್ ರಘುವಂಶಿದು ಏನಾದ್ರೂ ಒಂದ್ 2 ಮ್ಯಾಚ್ ಫೇಲ್ ಆಗಿ ಚೆನ್ನಾಗಿಲ್ಲ ಅಂದ್ರೆ ಸಾರ್ಥಕ್ ರಂಜನ್ ಆಟೋಮೆಟಿಕ್ ಆಗಿ ನಾನು ಒಳಗಡೆ ತರ್ತೀನಿ. ಸಾರ್ಥಕ್ ರಂಜನ್ ಡೆಲ್ಲಿಗೆ ಈ ಸಲ ಸ್ಮಾರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದಾರೆ. ಲಾಂಗ್ ಲಿವರ್ಸ್ ಯೂಸ್ ಮಾಡ್ಕೊಂಡು ಒಳ್ಳೆ ಪವರ್ ಹಿಟ್ಟಿಂಗ್ ಕೆಪಬಿಲಿಟಿ ಇದೆ. ಸೊ ಹಿ ಶುಡ್ ಬಿ ಮೈ ನಂಬರ್ 4 ಇಫ್ ನಾಟ್ ಫಾರ್ ಅಂಗ್ರಿಷ್ ರಘುವಂಶಿ. ಸೊ ಇವಾಗ ನಮ್ದು ಟಿಮ್ ಸೈಫರ್ಟ್ ಆಯ್ತು, ಸುನಿಲ್ ನರೇನ್ ಆಯ್ತು, ಅಜಿಂಕ್ಯ ರಹಾನೆ, ಅಂಗ್ರಿಷ್ ರಹಾನೆ. 5 ಅಲ್ಲಿ ಕ್ಯಾಮ್ರೂನ್ ಗ್ರೀನ್ ಬರ್ತಾರೆ. 6 ಅಲ್ಲಿ ನಮ್ಗೆ ಇವಾಗ ಬಿಟ್ವೀನ್ ರಿಂಕು ಸಿಂಗ್ ಆರ್ ರಮನ್ದೀಪ್ ಸಿಂಗ್. 7 ಅಲ್ಲಿ ಅಂಕುಲ್ ರಾಯ್. ಆಮೇಲೆ ಇನ್ನು ಉಳಿದಿರೋದು 8 ಅಲ್ಲಿ ಹರ್ಷಿತ್ ರಾಣಾ, 9 ಅಲ್ಲಿ ವರುಣ್ ಚಕ್ರವರ್ತಿ, 10 ಅಲ್ಲಿ ವೈಭವ್ ಅರೋರಾ, 11 ಅಲ್ಲಿ ಮತೀಶಾ ಪತಿರಾಜ್. ಸೊ ಈಗ ನಿಮ್ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಇದ್ರಲ್ಲಿ? ಅದೇ ಇವಾಗ ಏನು ಅಂದ್ರೆ ರಮನ್ದೀಪ್ ಸಿಂಗ್ ಅನ್ನ, ರಿಂಕು ಸಿಂಗ್ ಅನ್ನ ನಾನು ಅಲ್ಲಿ ಸ್ವಾಪ್ ಮಾಡ್ಕೋತೀನಿ. ಅಲ್ಲ ನೀವು ಪ್ಲೇಯಿಂಗ್ 11 ಅಲ್ಲಿ ರಮನ್ದೀಪ್ ಸಿಂಗ್ ಆಡ್ಸಿದ್ರೆ ನೆಕ್ಸ್ಟ್ ಬ್ಯಾಟಿಂಗ್ ಬಂದಾಗ ನಾವು ರಿಂಕು ಸಿಂಗ್ ನ ಒಳಗಡೆ ತಗೊಂಡು ರಮನ್ದೀಪ್ ಕಳಿಸ್ತೀನಿ ನಾನು. ಬ್ಯಾಟಿಂಗ್ ಆಡ್ಲಿ, ಬೌಲಿಂಗ್ ಆಡ್ಲಿ, ಆತರ. ಓಕೆ ಬಿಕಾಸ್ ನಾನು ಅಂಗ್ರಿಷ್ ರಘುವಂಶಿನ ಆಚೆ, ಯೂಶಲಿ KKR ಅದೇ ಮಾಡಿ ಲಾಸ್ಟ್ ಇಯರ್, ರಘುವಂಶಿನ ಆಚೆ ಕೂರಿಸ್ತಾ ಇದ್ರು ಆಸ್ ಅನ್ ಇಂಪ್ಯಾಕ್ಟ್ ಪ್ಲೇಯರ್, ರಿಂಕು ಸಿಂಗ್ ಬಂದು ಡಿಲಿವರ್ ಮಾಡ್ತಾ ಇದ್ರು. ಸೊ ಇನ್ನೊಂದು ವರ್ಕೌಟ್ ಮಾಡ್ಕೋಬಹುದು ಅವರು ಇಬ್ರು ಆಡಿಸಿ. ಮನೀಶ್ ಪಾಂಡೆ, ಸಾರಿ, ರಿಂಕು ಸಿಂಗ್ ಮತ್ತೆ ರಮನ್ದೀಪ್ ಸ್ಟಾರ್ಟಿಂಗ್ 11 ಅಲ್ಲೇ ಇದ್ದು, ಅಂಗ್ರಿಷ್ ಅವ್ರನ್ನ ಅಥವಾ ಸಾರ್ಥಕ್ ರಂಜನ್ ನಾನು ಇದ್ದು ಏನಂತಾರೆ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಕೊ. ಸೊ ಇನ್ನೊಂದು ಏನು ಅಂದ್ರೆ, ನಾವು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ತೀವಿ, ಬೆಂಚ್ ಮಾರ್ಕ್ಗೆ ಎಲ್ಲರಿಗೂ ಕಂಪೇರ್ ಮಾಡ್ಕೊಂಡು ಬರ್ತೀವಿ. ಸೊ ಲಾಸ್ಟ್ ಇಯರ್ ಚಾಂಪಿಯನ್ಸ್ RCB 2025 ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದಾರೆ. ಅವ್ರ ಈ ಆಕ್ಷನ್ ಅಲ್ಲೂ ಕೂಡ ಒಂದು ಬೌಲರ್ಗೆ ಒಂದು ರೀಪ್ಲೇಸ್ಮೆಂಟ್, ಒಂದು ಪ್ಲೇಯರ್ಗೆ ಒಂದು ರೀಪ್ಲೇಸ್ಮೆಂಟ್, ಇವ್ರಿಗೆ ಇಂಜುರಿ ಆದ್ರೆ ಇವ್ರು ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಕರ್ಕೊಂಡ್ ಬಂದಿದ್ದಾರೆ. ಈ ಸ್ಕ್ವಾಡ್ ಅಲ್ಲಿ ನಿಮ್ಗೆ ಆ ತರ ಯಾರಾದ್ರೂ ಕಾಣಿಸ್ತಾರ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್? ಫಾರ್ ಎಕ್ಸಾಂಪಲ್ ಇವಾಗ ರಹಾನೇನೆ ಇಂಜುರಿ ಆದ್ರು ಅಂತ ಅನ್ಕೊಳ್ಳೋಣ, ಯಾರು ಲೀಡ್ ಮಾಡ್ತಾರೆ? ಅವ್ರಿಗೆ ರಿಪ್ಲೇಸ್ಮೆಂಟ್ ಯಾರು ಬರ್ತಾರೆ? ರಹಾನೆ ಲೀಡ್ ಇಂಜುರಿ ಆದ್ರೆ ಇಂಡಿಯಾ ಕ್ಯಾಪ್ಟನ್ ಕಂಟೆಂಟ್ ಅಲ್ಲಿ ಇರೋರು ಇದಾರಲ್ಲಪ್ಪ ಈ ಟೀಮ್ ಅಲ್ಲಿ. ಏನ್ ಡೌಟ್ಸ್ ಪಡ್ತಾ ಇದ್ರ? ನನ್ಗೆ ಅವ್ರಿಗೆ ತೆಗೆದು ಕೊಟ್ರು ಆಶ್ಚರ್ಯ ಇಲ್ಲ. ಅವ್ರು ಮಾತಾಡ್ತಿರೋದು ಹರ್ಷಿತ್ ರಾಣಾ ಬಗ್ಗೆ. ಬಟ್ ಆನ್ ಸೀರಿಯಸ್ ನೋಟ್, ಇಲ್ಲಿ ಏನ್ ಗೊತ್ತಾ, ಸೀನಿಯಾರಿಟಿ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಸುನಿಲ್ ನರೇನ್ ಅವ್ರು ಕ್ಯಾಪ್ಟನ್ ಮಾಡ್ಬೇಕಷ್ಟೇ, ಬಿಟ್ರೆ ನನ್ಗೆ ಇನ್ ಯಾರು ಅವ್ರ ಕ್ಯಾಪ್ಟನ್ಸಿ ಮೆಟೀರಿಯಲ್ ಕಾಣಿಸ್ತಾ ಇಲ್ಲ ಇದ್ರಲ್ಲಿ. 25 ಕೋಟಿ ಕೊಟ್ಟಿರೋ ಪ್ಲೇಯರ್ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅಲ್ವಾ? ಕಾಂಟ್ ಹಿ ಲೀಡ್ ದಿಸ್ ಸೈಡ್? ಐ ಡೋಂಟ್ ಥಿಂಕ್ ಸೊ. ಹಿ ಈಸ್ ಎ ಕ್ಯಾಪ್ಟನ್ಸಿ ಮೆಟೀರಿಯಲ್. ಅವ್ರಕ್ಕಿಂತ ಚೆನ್ನಾಗೆ ಪ್ರಾಬಬ್ಲಿ ರಿಂಕು ಸಿಂಗ್ಗೆ ಕೊಟ್ಟೆ ಟ್ರೈ ಮಾಡ್ಬೋದು. ಕನ್ಸಿಡರಿಂಗ್ ಅವರನ್ನ ಅವರು KKR ಪ್ರಾಡಜಿ ಮುಂದೆ ನಾನು ನೋಡ್ತೀನಿ ನೆಕ್ಸ್ಟ್ 27 ಅಲ್ಲೂ ರಿಟೈನ್ ಮಾಡ್ತೀನಿ ಅಂತಂದ್ರೆ, ನಾನು ಪ್ರಾಬಬ್ಲಿ ರಿಂಕು ಸಿಂಗ್ಗೆ ಐ ವಿಲ್ ಪುಟ್ ಮೈ ಬೆಟ್ ಆನ್ ಹಿಮ್, ಸೇಯಿಂಗ್ ಈಗ T20 ವರ್ಲ್ಡ್ ಕಪ್ ಅಲ್ಲೂ ಅವರು ಸ್ಕ್ವಾಡ್ ಅಲ್ಲಿ ಇದ್ದಾರೆ. ಸೊ ಒಂದು ಇಂಡಿಯಾ ಲಾಂಗ್ ರನ್ ಆಡ್ತಾರೆ ಇವರು ಅಂತ ಒಂದು ಭರವಸೆ ಇಟ್ಕೊಂಡು ಅವ್ರ ಮೇಲೆ ಬೆಟ್ ಮಾಡ್ತೀನಿ ಅವತ್ತು. ಪ್ರಾಬಬ್ಲಿ ಕ್ಯಾಮ್ರನ್ ಗ್ರೀನ್ಗೆ ಕೊಡಕ್ ಹೋಗಲ್ಲ. ಓಕೆ, ಸೊ ಇದು ಒಂಥರ ಇಂಟ್ರೆಸ್ಟಿಂಗ್ ಸ್ಕ್ವಾಡ್ ಆಗಿದೆ. ಈ ಕಡೆ ಫುಲ್ ಎಕ್ಸ್ಪೀರಿಯನ್ಸ್ ಸ್ಕ್ವಾಡು ಇಲ್ಲ, ಫುಲ್ ಯೂತ್ ಸ್ಕ್ವಾಡು ಇಲ್ಲ. ಈ ಟೀಮು ನಿಮ್ ಪ್ರಕಾರ 2026 ಅಲ್ಲಿ ಕಪ್ ಹೊಡೆಯೋ ಚಾನ್ಸಸ್ ಇದೆ? ಕಪ್ ಬೇಡ, ಕ್ವಾಲಿಫೈ ಆಗೋ ಚಾನ್ಸಸ್ ಇದೆಯಾ ಟಾಪ್ 4 ಅಲ್ಲಿ? ಟಾಪ್ 4 ಬರಲ್ಲ ಹಂಗೆ ಅಂದ್ರೆ ಅವ್ರದ್ದು ಸರ್ಪ್ರೈಸಿಂಗ್ ಪಿಕ್ಗಳು ನಾನು ಅದೇ ಹೇಳ್ತದೆ. ಇವಾಗ ನಿನ್ಗೆ ಒಂದು ವಿಕೆಟ್ ಕೀಪರ್ ಆಡಿಸ್ಲೇಬೇಕು ಆಯ್ತಾ. ನಿನ್ಗೆ ಬ್ಯಾಕಪ್ಗೆ ಟಿಮ್ ಸೈಫರ್ಟ್ ಬ್ಯಾಕಪ್ ಇರೋದು ಫಿನಾಲೆನ್, ಒಂದು ಅವ್ರು ಆಡ್ಬೇಕು ಇಲ್ಲ ಇವ್ರು ಆಡ್ಬೇಕು, ಇಬ್ರು ಓಪನಿಂಗ್ ಬ್ಯಾಟರ್ಸ್. ನನಗೆ ಗೊತ್ತಿರೋ ಪ್ರಕಾರ ತೇಜಸ್ವಿ ಸಿಂಗ್ನು ಇದು ಟಾಪ್ ಆರ್ಡರ್ ಬ್ಯಾಟ್. ಹೌದು. ನನ್ನ ಎಲ್ಲಿ ರಚಿನ್ ರವೀಂದ್ರನ್ ಫಿಟ್ ಮಾಡ್ತೀರಾ? ಸುಮ್ನೆ 2 ಕೋಟಿಗೆ ಸಿಕ್ಕಿದ್ರು ಅಂತ ಏನಕ್ಕೆ ತಗೊಂಡ್ರಿ ಅವ್ರನ್ನ? ಏನ್ ತಲೆಯಲ್ಲಿ ಇಟ್ಕೊಂಡು ತಗೊಂಡ್ರಿ ರಚಿನ್ ರವೀಂದ್ರನ ನೀವು ಅಂತ? ಅವ್ರು ನೀವು
ಅವ್ರು ಆಡ್ಬೇಕಾಗಿರೋದ್ರೆ ಟಾಪ್ ಆರ್ಡರ್. ಸೊ ಇಲ್ಲಿ ಒಬ್ಬ ಪ್ಲೇಯರ್ ಇಂಜುರಿ ಆದ್ರೆ 3-4 ಜನ ಪ್ಲೇಸಸ್ ಸ್ವಾಪ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಫಿನ್ ಅಲನ್ ಇಂಜುರಿ ಆದ್ರು ಅಂತ ಅನ್ಕೊಳ್ಳಿ, ಗಾಡ್ ಫಾರ್ ಬಿಡ್ ಆಗದೆ ಇರ್ಲಿ, ಫಾರ್ ಎಕ್ಸಾಂಪಲ್ ಫಿನ್ ಅಲನ್ ಇಂಜುರಿ ಆದ್ರು ಟೀಮ್ ಸೈಫರ್ಟ್ ನಾಟ್ ಅವೈಲಬಲ್, ಅಲ್ಲ ಟೀಮ್ ಸೈಫರ್ಟ್ ಇದಾರೆ ಅಂತಾನೆ ಅನ್ಕೊಳ್ಳೋಣ. ಇದ್ರಲ್ಲಿ ನಿಮ್ಗೆ ಅಂಗ್ರಿಕ್ಷ್ ರಘುವಂಶಿನ ಇಂಜುರಿ ಆಯ್ತು, ಆ ಜಾಗಕ್ಕೆ ರಾಚಿನ್ ರವೀಂದ್ರನ ತರಕ್ಕಾಗಲ್ಲ, ಬಿಕಾಸ್ ನಾನು ಆಲ್ರೆಡಿ 4 ಓವರ್ಸೀಸ್ ಪ್ಲೇಸ್ ಪಿಕ್ ಆಗಿ ಹೋಗಿದ್ದಾರೆ. ಸೊ ಆಟೋಮೆಟಿಕ್ ಆಗಿ ಟೀಮ್ ಸೈಫರ್ಟ್ ನ ಆಚೆ ತರಬೇಕಾಗುತ್ತೆ, ತೇಜಸ್ವಿ ಸಿಂಗ್ ನ ಒಳಗಡೆ ತರಬೇಕಾಗುತ್ತೆ, ರಾಚಿನ್ ರವೀಂದ್ರನ ಫಿಟ್ ಮಾಡ್ಬೇಕು ಅಂದ್ರೆ. ಸೊ ಒಬ್ಬ ಪ್ಲೇಯರ್ ನ ಇಲ್ಲ ಅವರು ಮತೀಶಾ ಪತಿರಾನ ಆರ್ ಮುಸ್ತಫಿಜುರ್ನ ಆಚೆ ಕೂರಿಸಬೇಕಾಗುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಇನ್ನೊಂದೇನ್ ಪಾಯಿಂಟ್ ಅಂದ್ರೆ ಮತೀಶಾ ಪತಿರಾನ ಮುಸ್ತಫಿಜುರ್ ಇಬ್ರು ಒಟ್ಟಿಗೆ ಸ್ಟಾರ್ಟ್ ಮಾಡಕ್ಕೆ ಆಗಲ್ಲ. ನಿಮ್ಗೆ ಸುನೀಲ್ ಯಾಕಂದ್ರೆ ಅವ್ರು ಡೆತ್ ಬೌಲಿಂಗ್ ತುಂಬಾ ಕಷ್ಟ ಇದೆ, ಬಟ್ ಡೆತ್ ಬೌಲಿಂಗ್ ಅವ್ರದ್ದು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಅನ್ಕೊಂಡಾಗ ಅಷ್ಟು ಚೆನ್ನಾಗಿ ವೈಭವ್ ಅವರು ಹಾಕ್ಲಿಲ್ಲ ಡೆತ್ ಅಲ್ಲಿ ಅವ್ರು ಬೌಲಿಂಗ್. ಹೌದು. ಸೊ ಅವರಿಬ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಇದರ್ ಸುನಿಲ್ ನರೇನ ಕೂರಿಸ್ಬೇಕು, ಇಲ್ಲ ಟೀಮ್ ಸೈಫರ್ಟ್ ಆರ್ ಬಿಟ್ವೀನ್ ಟೀಮ್ ಸೈಫರ್ಟ್ ಅಂಡ್ ಫಿನ್ ಅಲನ್ ಕೂರಿಸ್ಬೇಕಾಗುತ್ತೆ. ಅಲ್ಲ ಅಂಗ್ರಿಷ್ ಏನಂತಾರೆ ಮೇಕ್ ಶಿಫ್ಟ್ ವಿಕೆಟ್ ಕೀಪರ್ ಅಂತ ಕೇಳ್ಪಟ್ಟಿದೀವಿ. ಏನಾದ್ರು ಅವ್ರನ್ನ ಇವರು ಮಾಡಿಸಿರಾದ್ರೂ ಮಾಡ್ಬೇಕಾಗತ್ತೆ ಅಷ್ಟೇ. ಆತರ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಪಿಕ್ಸ್ ಮಾಡಿದ್ದಾರೆ ಇವರು. ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಪಿಕ್ಸ್ ದೇ ಹ್ಯಾವ್ ಡನ್ ಕನ್ಸಿಡರಿಂಗ್ ದ ಅಮೌಂಟ್ ಆಫ್ ಪಾಯಿಂಟ್ಸ್ ದೇ ಹ್ಯಾಡ್. ನಾನು ಬೌಲರ್ ಕಡೆ ಇಲ್ಲಿ ಗಮನ ಹರಿಸಿದ್ರೆ ಅವರು ವರುಣ್ ಚಕ್ರವರ್ತಿಗೆ ಒಂದು ಮತ್ತೆ ಸುನಿಲ್ ನರೇನ್ಗೆ ಒಂದು ರೀಪ್ಲೇಸ್ಮೆಂಟ್ ಆಯ್ತು. ಅನುಕೂಲ್ ರಾಯ್ ಆಲ್ರೌಂಡರ್ ಅಲ್ಲಿ ಇದ್ದಾರೆ, ಅವ್ರು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಡ್ತಾರೆ ಪ್ರಾಬಬ್ಲಿ. ರೀಪ್ಲೇಸ್ಮೆಂಟ್ ಅಂತ ತಗೊಂಡ್ರೆ ಪ್ರಶಾಂತ್ ಸೋಲಂಕಿ ಒಬ್ರನ್ನೇ ಲೆಗ್ ಸ್ಪಿನ್ನರ್ ಆಯ್ತಾ, ಬ್ಯಾಕಪ್ ಆಗಿ. ಈವನ್ ರಿಸರ್ವ್ಸ್ ಅಲ್ಲೇ ಇಟ್ಕೋತೀನಿ, ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಚಾನ್ಸ್ ಸಿಗಲ್ಲ ಅಂದ್ರೆ. ನಾನ್ ಕೇಳೋದು, ಈ ಇಂಡಿಯಾ ಆಡಿರೋ ಅಂತ ಇಷ್ಟೊಂದ್ ಜನ ಫಾಸ್ಟ್ ಬೌಲರ್ಸ್ ನೀನ್ ಇಟ್ಕೊಂಡು ಏನು ಮಾಡ್ತಾ ಇದೀಯಾ? ಆಲ್ರೆಡಿ ಹರ್ಷಿತ್ ರಾಣಾ ಇದಾರೆ, ಉಮ್ರಾನ್ ಮಲಿಕ್ ರಿಟೈನ್ ಮಾಡ್ಕೊಂಡಿದ್ರು, ಅದಲ್ದಂಗ ಆಕಾಶ್ ದೀಪ್ನು ತಗೊಂಡ್ರು, ಕಾರ್ತಿಕ್ ತ್ಯಾಗಿನೂ ತಗೊಂಡ್ರು. 25 ಜನ ತಗೋಬಹುದು ಅಂತ ಎಲ್ಲಾರನು ಕಡ್ಲೆಗೆ ಪರಿಶೀಲ ಆಡ್ಸ್ಕೊಂಡಂಗ ಆಡ್ಕೊಂಡಿದ್ದಾರೆ. ಜೊತೆಗೆ ಉಮ್ರಾನ್ ಮಲಿಕ್ ಇಂಜುರಿ ಪ್ರೋನು. ಅವ್ರ ಲಾಸ್ಟ್ ಡೊಮೆಸ್ಟಿಕ್ ಆಡಿರೋದು ಯಾವಾಗ ನೋಡಿ, ಅವರು ಜಮ್ಮು ಕಾಶ್ಮೀರ್ಗೂ ಡೊಮೆಸ್ಟಿಕ್ ಆಡಿಲ್ಲ, ಸೈಯದ್ ಮುಷ್ಟಕ್ ಅಲಿ ಆಡಿಲ್ಲ, ಇಂಜುರಿ ದೊಡ್ಡ ಕ್ವಶನ್ ಅಲ್ಲಿ. ಎಕ್ಸಾಕ್ಟ್ಲಿ. ಸೊ ಇದು ಒಂಥರ ಇಂಟ್ರೆಸ್ಟಿಂಗ್ ಅಪ್ಪ. ಬಟ್ ನನ್ಗನ್ಸೋದು ಕಾರ್ತಿಕ್ ತ್ಯಾಗಿ ಒಳ್ಳೆ ಡೆತ್ ಬೌಲರ್. ಅವ್ರು ಆಡಿರೋ IPL ಮ್ಯಾಚಸ್ ಎಲ್ಲ ಡೆತ್ ಬೌಲರ್. ರಾಜಸ್ಥಾನ್ ಕೂಡ ಡೆತ್ ಬೌಲಿಂಗ್ ಅಲ್ಲೇ ಮಾಡಿದ್ದು ಅಂಡ್ ಎಸ್ ಡಿಲಿವರ್ಡ್. ಸೊ ಪ್ರಾಬಬ್ಲಿ ಆ ರೀಸನ್ಗೆ ಅವ್ರು ಕಾರ್ತಿಕ್ ತ್ಯಾಗಿನ ತಗೊಂಡಿರ್ಬೋದು. ಬಟ್ ಎಲ್ಲ ಆಡಿಸ್ತಾರೆ ಅಂತ ಕ್ವಶನ್. ಅಲ್ಲ, ವೈಭವ್ ಅವರ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಅವರೇ ಬರ್ಬೇಕು. ಆಕಾಶ್ ದೀಪ್ ನಂತೂ ಕರ್ಸ್ಕೊಳಕ್ ಆಗಲ್ಲ. ಅವರು ಡೆತ್ ಬೌಲಿಂಗ್ ನಾವು ನೋಡಿದೀವಿ, ಅವ್ರದ್ದು ಸರಾಪಟಾಕಿನೇ ಅವ್ರುನು. ಸೊ ಅವ್ರು ಏನಿದ್ರು ಬಾಲ್ ಅಲ್ಲಿ ಚೆನ್ನಾಗಿ ಡೆಲಿವರ್ ಮಾಡ್ತಾರೆ ಅಷ್ಟೇ. ಬಟ್ ನನ್ಗೆ ಇನ್ನೊಂದು ಇವ್ರದ್ದು ಏನಕ್ಕೆ ಅರ್ಥ ಆಗಲ್ಲ ಟೀಮ್ಸ್ ಅಂದ್ರೆ, 7 ಗೇಮ್ ಅವರು ಇದ್ರಲ್ಲೇ ಆಡ್ತಾರಪ್ಪ, ಕೋಲ್ಕತ್ತಾಲ್ ಆಡ್ತಾರೆ, ಈಡನ್ ಗಾರ್ಡನ್ಸ್ ಅಲ್ಲಿ ಆಡ್ತಾರೆ. ಅಷ್ಟು ದೊಡ್ಡ ಗ್ರೌಂಡ್, ಸ್ಪಿನ್ನರ್ಸೇ ತಗೊಂಡಿಲ್ಲ ಇವರು, ಇಂಡಿಯನ್ ಸ್ಪಿನ್ನರ್ಸೇ ತಗೊಂಡಿಲ್ಲ. ಅಷ್ಟು ದೊಡ್ಡ ಗ್ರೌಂಡ್ ಅಲ್ಲಿ ಸ್ಪಿನ್ನರ್ಸೇ ತಗೊಂಡಿಲ್ಲ. ಅದನ್ನ ಎಕ್ಸಾಕ್ಟ್ಲಿ ಅಷ್ಟೊಂದು ಮೀಡಿಯಂ ಪೇಸರ್ಸ್ ಅವ್ರನ್ನ ಹಾಕೊಳ್ಳೋ ಬದಲು ಇವಾಗ ಒಂದಿಬ್ರು ಅಂಡರ್ 19 ಅವರು ಅಥವಾ ಇನ್ನ ಅನ್ಕ್ಯಾಪ್ಡ್ ಸ್ಪಿನ್ನರ್ಸ್ ಮೇಲೆ ಇನ್ನೊಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಬಹುದಾಗಿತ್ತು, ನೆಸೆಸಿಟಿ ಇರ್ಲಿಲ್ಲ ಅಂತ ಅನ್ಸ್ತು ಅಂತಾನೆ ನಾನು ಹೇಳ್ತಾ ಇರೋದು. ಯಾಕಂದ್ರೆ ದರ್ ಟೂ ಡಿಪೆಂಡೆಂಟ್ ಆನ್ ಸುನಿಲ್ ನರೇನ್, ವರುಣ್ ಚಕ್ರವರ್ತಿ ಅಂಡ್ ಅನುಕೂಲ್ ರಾಯ್. ಹೌದು, ಅಲ್ಲ ನಾನ್ ನೋಡ್ರಂಗೆ ಅನುಕೂಲ್ ರಾಯ್ ಕೂಡ ಎಲ್ಲಾ ಮ್ಯಾಚಸ್ ಅಲ್ಲಿ ಬೌಲಿಂಗ್ ಮಾಡಲ್ಲ ಅವರು. ಅಲ್ಲ ಆದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಬಿಟ್ಟು ಅಟ್ಲೀಸ್ಟ್ ಅವ್ರಿಗೆ ಕೊಡ್ಬೇಕು ಅಂತ ನಾನು ಹೇಳ್ತಾ ಇರೋದು. ಬಟ್ ಅಗೇನ್ ದಟ್ ಲೀಡ್ಸ್ ಟು ಮೈ ದ ನೆಕ್ಸ್ಟ್ ಕ್ವೆಶ್ಚನ್. ಸೈಯದ್ ಮುಷ್ಟಕ್ ಅಲಿ ಈಗ ನವೆಂಬರ್ ಅಲ್ಲಿ ಎಂಡ್ ಆಯ್ತು, ನಮ್ಗೆ IPL ಇರೋದು ಮಾರ್ಚ್ ಅಲ್ಲಿ. ಈ 4 months ಗ್ಯಾಪ್ ಏನಿದೆ, ಈ 4 months ಅಲ್ಲಿ ಆ ಫಾರ್ಮ್ ರಿಟೈನ್ ಆಗುತ್ತಾ? ಬಿಕಾಸ್ ಒಂದ್ ಗಾದೆ ಇರ್ಬೇಕು ಕ್ರಿಕೆಟ್ ಅಲ್ಲಿ ಏನಂದ್ರೆ, ಫಾರ್ಮ್ ಇಸ್ ಟೆಂಪ್ರವರಿ, ಕ್ಲಾಸ್ ಇಸ್ ಪರ್ಮನೆಂಟ್. ಅಲ್ಲ, ಐ ಥಿಂಕ್ ಇವ್ರುಗಳು ಏನು ಅಂದ್ರೆ, ಎಸ್ಪೆಷಲಿ IPL ನಾವು ಓವರ್ ದ ಇಯರ್ಸ್ ಗ್ರೋ ಆಗಿ ಏನಕ್ಕೆ ಅಷ್ಟು ಪಾಪ್ಯುಲರ್ ಆಗಿರೋದು ಅಂತಂದ್ರೆ, ಇವಾಗ ನನ್ಗೆ ಗೊತ್ತಿರೋಂಗೆ ಆಫ್ಟರ್ ಸೈಯದ್ ಮುಷ್ತಾಕ್ ಅಲಿ ಇವಾಗ ಏನು ವಿಜಯ್ ಹಜಾರೆ ನಡೀತಾ ಇದೆ, ಅವ್ರು ಅದರಲ್ಲೂ ಆಬ್ವಿಯಸ್ಲಿ ಇದ್ದೇ ಇರ್ತಾನೆ. ಅನುಕೂಲ್ ರಾಯ್ ಜಾರ್ಖಂಡ್ ಆಡ್ತಾರೆ. ವಿಜಯ್ ಹಜಾರೆ ಆಗಿದ ತಕ್ಷಣ ಇವರು KKR ಕ್ಯಾಂಪ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಲ್ ಟೀಮ್ಸ್ ಅವರು ಕ್ಯಾಂಪ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂಡ್ ದೇ ವಿಲ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ಯಾರ್ಯಾರು ಅವೈಲೇಬಲ್ ಇದಾರೋ ಬಂದ್ರಪ್ಪ,
ನಾವು ಒಂದು ಪ್ಲಾನ್ ಮಾಡ್ಕೊಳ್ಳೋಣ ಅಂತ ದೇ ವಿಲ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ಸೊ ಅಷ್ಟು ಬೇಗನೂ ಒಂದು ಅಂದ್ರೆ ಅಂಡಿ ಅನುಕೂಲ್ ರಾಯ್ ಏನು ಅಂದ್ರೆ ಈ ನಿನ್ನೆ ಮೊನ್ನೆ ಬಂದಿರೋಂತ ಒಂದು ಪ್ಲೇಯರ್ ಅಲ್ಲ, ಸುಮಾರು ವರ್ಷದಿಂದ ಆಡ್ಕೊಂಡ್ ಬಂದಿರೋರು. ಅಷ್ಟು ಬೇಗ ಫಾರ್ಮ್ ಕಳ್ಕೊತಾರೆ ಅಂತ ನನ್ಗೇನ್ ಅನ್ಸಲ್ಲ. ಅವ್ರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ ಇದು, ಎಲ್ಲರಿಗೂ ಅನ್ವಯಿಸುತ್ತೆ. ಜೊತೆ ಇದ್ರ ಮಧ್ಯ ಈಗ ವೈಟ್ ಬಾಲ್ ವಿಜಯ ಹಜಾರೆ ವೈಟ್ ಬಾಲ್ ಅಲ್ಲಿ ನಡೆಯುತ್ತೆ. ಇದಾದ ತಕ್ಷಣ ರಂಜಿ ಟ್ರೋಫಿ ಸ್ಟಾರ್ಟ್ ಆಗುತ್ತೆ. ರಿಮೈನಿಂಗ್ ಗೇಮ್ಸ್ ಏನಿದೆ ಆ ರಂಜಿ ಟ್ರೋಫಿ ಮುಗಿಯುತ್ತೆ. ಸೊ ಆ ಸೀಸನ್ ಕನ್ಕ್ಲೂಡ್ ಆದ್ಮೇಲೆ ದೇ ವಿಲ್ ಗೋ ಮೂವ್ ಇಂಟು IPL. ಸೊ ರಂಜಿ ಟ್ರೋಫಿ ಮಲ್ಟಿ ಡೇ ಆಡ್ತಾರ ಇಲ್ವಾ, ಎಷ್ಟು ಜನ ಆಡ್ತಾರೆ, ಎಷ್ಟು ಜನ ಆಡದೇ ಇರ್ಬೋದು ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಇದೆ. ಸೊ ಈ ಸ್ಕ್ವಾಡ್ ಓವರ್ ಆಲ್ ರೇಟಿಂಗ್ ಭಾರ್ಗವ್ ಅವರು ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು 6.5. ಸಮರೈಸ್ ಮಾಡೋದಕ್ಕೆ 6.5 ಕೊಟ್ಟಿದ್ದಾರೆ ಔಟ್ ಆಫ್ 10. ಅಂಡ್ ಟಾಪ್ 4ಗೆ ಅವರು ಬರಲ್ಲ ಈ ವರ್ಷ, ಐ ಮೀನ್ 2026 IPL ಗೆ ಬರಲ್ಲ ಅಂತ ಹೇಳಿದ್ದಾರೆ. ಅದನ್ನ ಹೇಳ್ತಾ ಭಾರ್ಗವ್ ಏನಾದ್ರು ಕ್ಲೋಸಿಂಗ್ ಕಮೆಂಟ್ಸ್ ಇದೆಯಾ ನಮ್ ವ್ಯೂವರ್ಸ್ಗೆ? ಇಲ್ಲಪ್ಪ, ಐ ಥಿಂಕ್ ದಿಸ್ ಇಸ್ ದ ಥರ್ಡ್ ಬೆಸ್ಟ್ ಅಂದ್ರೆ IPL ಪರ್ಫಾರ್ಮಿಂಗ್ ಟೀಮ್ ಅಲ್ವಾ. ಹೌದು, ಆಫ್ಟರ್ ಮುಂಬೈ ಅಂಡ್ ಚೆನ್ನೈ. ನಂಬರ್ ಆಫ್ ಟ್ರೋಫೀಸ್ ಹೊಡೆದಿರೋದು ನೋಡಿದ್ರೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇವರು ಐ ಥಿಂಕ್ ಫ್ಯೂಚರ್ ಲೀಡರ್ಸ್ ಅದರ್ ಪರ್ಸ್ಪೆಕ್ಟಿವ್ ಅಲ್ಲಿ ಇವರು ಫೋಕಸ್ ಮಾಡ್ಬೇಕಾಗತ್ತೆ. ಅವರು ನನ್ನ ಪ್ರಕಾರ ಎಲ್ಲಿ ಹೊಡ್ಸ್ಕೊಂಡಿದ್ದು ಅಂತಂದ್ರೆ ಐ ಥಿಂಕ್ ದೇ ಶುಡ್ ಹವ್ ನಾಟ್, ಈಗ ನೋಯಿಂಗ್ ಆಂಡ್ರೆ ರಸೆಲ್ ಪ್ರಾಬಬ್ಲಿ 3 years ಆಡಲ್ಲ ಅಂತ ಇದ್ದಾಗ ಅವ್ರ ಮೆಗಾ ಆಕ್ಷನ್ ಅಲ್ಲೇ ಅವ್ರನ್ನ ಬಿಟ್ಬಿಟ್ಟು ದೇ ಕುಡ್ ಹವ್ ಡನ್ ಲಾಟ್ ಬೆಟರ್ ಇನ್ ಮೆಗಾ ಆಕ್ಷನ್ ಅಂತ ಅನ್ಸ್ತು. ಅದಕ್ಕೆ ಹೇಳೋದು RCB ಏನಕ್ಕೆ ಬೆಂಚ್ ಮಾರ್ಕ್ ಆಗಿ ಮಾತಾಡ್ತಾ ಇದೀವಿ ಅಂದ್ರೆ ಮೆಗಾ ಆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೀವು ಮಿನಿ ಆಕ್ಷನ್ ಅಲ್ಲಿ ನಾನು ರೀಬಿಲ್ಡ್ ಮಾಡ್ತೀನಿ ಅಂದ್ರೆ ಸ್ಕ್ವಾಡು ತುಂಬಾನೇ ಕಷ್ಟ. ಯು ವಿಲ್ ಎಂಡ್ ಅಪ್ ವಿತ್ ಈ ತರ ಬೋತ್. ಇವಾಗ ಚೆನ್ನೈ ಅಂಡ್ ಕೋಲ್ಕತಾ ಹ್ಯಾಡ್ ದ ಮ್ಯಾಕ್ಸಿಮಮ್ ಪರ್ಸ್. ನಾವ್ ಇಬ್ರಿಗೂ ಏನಕ್ಕೆ ಹಂಗೆ ಹೇಳ್ತಾ ಇದೀವಿ ಅಂದ್ರೆ ದೇ ಆರ್ ನಾಟ್ ಶೋರ್, ದೇ ವಿಲ್ ಎಂಡ್ ಅಪ್ ಸ್ಪೆಂಡಿಂಗ್, ದೇ ಅನ್ಲೈಕ್ ದೀಸ್ 2 teams ದೇ ವಿಲ್ ಎಂಡ್ ಅಪ್ ಸ್ಪೆಂಡಿಂಗ್ ಅ ಲಾಟ್ ಆಫ್ ಮನಿ ಫಾರ್ ಫ್ಯೂ ಪ್ಲೇಯರ್ಸ್. ಅವ್ರನ್ನ ಐ ಮೀನ್ ರಸೆಲ್ ಅನ್ನು ಉಳಿಸ್ಕೊಳ್ಳೋಕೋಸ್ಕರ ಸ್ಟಾರ್ಕ್ ಅನ್ನು ಬಿಟ್ರು ಅವ್ರ ಮ್ಯಾಚ್ ಫೈನಲ್ಸ್ ಗೆಲ್ಸ್ಕೊಟ್ಟು ಅವ್ರನ್ನ. So yes, exactly. I think that sums it up all. Yes. So just ಏನು ಅಂದ್ರೆ your mega auction plays a very important role. How you plan your roadmap for the next 3 years. Yes. ಅದನ್ನ ಹೇಳ್ತಾ ಈ ಎಪಿಸೋಡ್ ನ ಮುಗಿಸೋಣ. ಎಲ್ರಿಗೂ ನಿಮ್ಗೇನೇ ಬೇರೆ ಒಪಿನಿಯನ್ಸ್ ಇದ್ರೆ, ಅವ್ರು ಬಿಡ್ ಮಾಡಿದ್ ಕರೆಕ್ಟ್ ಇದೆ, ಈ ಪ್ಲೇಯರ್ ಪಿಕ್ ಮಾಡಿದ್ ಕರೆಕ್ಟ್ ಇದೆ ಅಂದ್ರೆ ದಯವಿಟ್ಟು ನಮ್ಮ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅದನ್ನ ಕನ್ಸಿಡರ್ ಮಾಡ್ತೀವಿ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಎಪಿಸೋಡ್ ಬರೋವರೆಗೂ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಸ್ನ. ಹಾಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಅದನ್ನ ಹೇಳ್ತಾ ಭಾರ್ಗವ್ ಕನ್ಕ್ಲೂಡ್ ಮಾಡೋಣ ಈ ಎಪಿಸೋಡ್ನ. ಗುಡ್ ನೈಟ್, ಶುಭರಾತ್ರಿ, ಥ್ಯಾಂಕ್ ಯು, ಬೈ ಬಾಯ್. ಬಾಯ್ ಬಾಯ್.